ಬರಕಂತಾರ. ಗೈಸ್ ಬಂದ್ರು ನೋಡಿ ಗೈಸ್, ಜೀವ ತಿನ್ನಕ್ಕೆ ಮಿನಿ. ವೆಲ್ಕಮ್ ಅನನ್ಯ. ಆಯ್ತು ಚಿಕ್ಕಮ್ಮ. ಇವರು ಮಟನ್ ಬಿರಿಯಾನಿ ಎಲ್ಲ ಗೈಸ್. ಇದು ಚಿಕನ್ ಅಲ್ಲ, ಇದು ಒಳ್ಳೆ ಬರ್ಬೇಡ್ರಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರೆ ಗೈಸ್, ಇವಾಗ ಆಲ್ರೆಡಿ ಈ ಸಂಜೆ ಆಗ್ಬಿಟ್ಟಿದೆ. ಇವತ್ತೇನು ಸ್ಪೆಷಲಪ್ಪ ಅಂತಂದ್ರೆ, ನಾನು ಊರಿಗೆ ಬಂದು ಏನಿಲ್ಲ ಅಂದರೆ ಒಂದು 15 ಡೇಸ್ ಅಂತೂ ಆಗಿರುತ್ತೆ. ಇವತ್ತು ಅನನ್ಯ ಅಮೂಲ್ಯ ಬರಕಂತಾರ. ಅವರು ಅವ್ರನ್ನ ಬಿಟ್ಟು ಇರ್ತೀರಲ್ವ, ಬೇಜಾರಾಗಲ್ವಾ ಅಂತ ಕೇಳ್ತಿದ್ರಿ. ಮತ್ತು ಹೆಂಗಿರ್ತೀರೇನೋ ನೀವು ಮಕ್ಕಳನ್ನ ಬಿಟ್ಟು ಹಂಗೆ ಹಿಂಗೆ ಅಂತೀರಿ. ಸಿಚುವೇಶನ್ ಹಾಗಿದೆ ಗೈಸ್, ಇರಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಅವರು ಕೂಡ ಸ್ವಲ್ಪ ತಿಳುವಳಿಕೆ ಕೂಡ ಐತಲ್ಲ, ಹಾಗೇನಿಲ್ಲ. ಊರಲ್ಲಿ ನಮ್ಮ ಅತ್ತೆ ಮತ್ತು ನಮ್ಮ ಹಸ್ಬೆಂಡ್ ಇದ್ದಾರೆ, ಚೆನ್ನಾಗಿ ನೋಡ್ಕೊತಾರ. ಸೊ ಅದ್ರ ಬಗ್ಗೆ ಏನು ವರಿ ಇಲ್ಲ ನನಗೆ. ಆ್ಯಕ್ಚುಲಿ ಅವರು ಅಲ್ಲೇ ಇರೋಕ್ಕೆ ಇಷ್ಟಪಡ್ತಾರೆ. ಯಾಕಂದ್ರೆ ಅಲ್ಲಿ ಆಟ ಆಡೋಕ್ಕೆ ಫ್ರೆಂಡ್ಸ್ ಇದ್ದಾರೆ. ಮತ್ತು ಅಂಗಡಿಗೆ ಹೋಗ್ಬೇಕಂದ್ರೆ ಇಲ್ಲಿಗೆ ಅಡ್ಡಾಡ್ಬೇಕಂದ್ರೆ ಫ್ರೀಡಮ್ ಐತಿ. ಇಲ್ಲಿ ಬಂದರೆ ಮನೇಲೇ ಇರಬೇಕು. ಇಲ್ಲಿ ಯಾರು ಸುತ್ತಮುತ್ತ ಅಷ್ಟು ಅವ್ರಿಗಿಲ್ಲ ಪರಿಚಯ. ಹಂಗೆ ಸುಮ್ಮನೆ ಇಲ್ಲೇ ಕೃಷಿ ಜೊತೆಗೆ ನಮ್ಮ ಜೊತೆಗೆ ಇರಬೇಕು, ಆಟ ಆಡಬೇಕು. ಸೊ ಅದಕ್ಕೆ. ಮತ್ತು ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಇಲ್ಲಿಂದ ಸ್ಕೂಲಿಗೆ ಕಳ್ಸೋದಂದ್ರೆ ದೊಡ್ಡ ಕಷ್ಟ ಗೈಸ್. ಇಲ್ಲಿಂದ ಸಿದ್ದಾಪುರ ಅಂತಿದೆ, ಇಲ್ಲಿಂದ ಅದು ಒಂದು 12 ಕಿಲೋಮೀಟ್ರ್ 13 ಕಿಲೋಮೀಟರ್ ಆಗುತ್ತೆ. ಮತ್ತು ನಮ್ಮ ಮಮ್ಮಿ ಹೋಗಿ ಸಿದ್ದಾಪುರಕ್ಕೆ ಹೋಗಿ ಒಂದೊಂದು ಸಲ ಬಸ್, ಅದು ಬೇರೆ ಸ್ಕೂಲ್ ಟೈಮಿಂಗ್ ಬೇರೆ 8:20 ಅನಿಸುತ್ತೆ ಬಸ್ ಬರೋದು. ಸಿದ್ದಾಪುರಕ್ಕೆ ಬರೋದು ಬಸ್ ಅಂತಂದ್ರೆ 8:20ಕ್ಕೆ ಬರ್ತಾ. ಅಷ್ಟು ಜಲ್ದಿ ಎದ್ದು ಇಲ್ಲಿಂದ ಒಂದೊಂದು ಸಲ ಬಸ್, ಗೌರ್ಮೆಂಟ್ ಬಸ್ ಒಂದೊಂದು ಸಲ ಸಿಗುತ್ತೆ, ಒಂದೊಂದು ಸಲ ಸಿಗಲ್ಲ. ಅವರು ರಿಸ್ಕ್ ಗೈಸ್. ಆದರೂ ಒಂದು ಸ್ವಲ್ಪ ದಿನ ಇಲ್ಲಿಂದನೇ ಕಳಿಸಿದ್ವಿ. ಮತ್ತು ನಾನು ಬೇರೆ ರೀಸೆಂಟಾಗಿ ಬಂದಿದ್ನಲ್ಲ, ಅದಕ್ಕೆ ಅವರು ಮಮ್ಮಿ ಈಗೇನೋ ಹೋಗ್ಯಾಳ್ಬಿಡ ಅಂತೇಳಿ ನಮ್ಮ ಮನೆಯವರು ಕಳಿಸಿದ್ದಿಲ್ಲ. ಮತ್ತು ನಾನೇ ನಮ್ಮ ಅಪ್ಪಾಜಿ ಊರದ್ದು ಜಾತ್ರೆ ಇದೆ, ಕುಷ್ಟಗಿ ಹತ್ರ ಹಿರೇನಂದಿಯಾಳ ಅಂತ. ನಾಳೆ ಬಿಟ್ಟು ನಾಡಿದ್ದು ನಮ್ಮ ಮಮ್ಮಿ ಏನೋ ಕರ್ಕೊಂಡು ಹೋಗ್ತೀನಿ ಅಂದರು ಜಾತ್ರೆಗೆ. ಸೊ ಅದಕ್ಕೋಸ್ಕರ ಇಲ್ಲಿಂದನೇ ಒಂದು 4 ದಿನ ಹೋಗಂತ್ರಿ. ಒಂದು 4 ದಿನ ಇದ್ದಂಗನ ಆಗುತ್ತಾ, ಪ್ಲಸ್ ಜಾತ್ರೆಗೆ ಹೋದಂಗನ ಆಗುತ್ತಾ. ಬರ್ರಿ ಅಂತ ಹೇಳಿದ್ದೀನಿ. ನಮ್ಮ ಸಾವಿತ್ರಿ ಮೇಡಮ್ ಅವರು ಕರ್ಕೊಂಬರಕ್ಕೆ ಹೋಗಿದ್ದಾರೆ. ನಮ್ಮ ಅಮೂಲ್ಯಕ್ಕೆ ಬರೋಕ್ಕೆ ಇಷ್ಟ ಗೈಸ್, ಅನನ್ಯಕ್ಕಿಂತ ಅಮೂಲ್ಯಕ್ಕೆ ಬರೋಕ್ಕೆ ಎಕ್ಸೈಟ್ಮೆಂಟ್. ಮತ್ತು ಅಮೂಲ್ಯನ ಒಬ್ಬಾಕಿನ ಕರ್ಕೊಂಬಂದ್ರೂ ನಮಗಿಲ್ಲಿ ಕಳ್ಸೋಕ್ಕೊಂದು ಕಷ್ಟ. ಮಾರ್ನಿಂಗ್ ಕಷ್ಟ ಆಗುತ್ತಾ, ಸಂಜೆ ಏನು ಬಿಡು, ಯಾರಾದರೂ ನಮ್ಮ ಸಾವಿತ್ರಿ ಅಥವಾ ನಮ್ಮ ಮಮ್ಮಿ ಹೋಗಿ ಸಿದ್ದಾಪುರ ತನಕ ಹೋಗಿ ಸಿದ್ದಾಪುರ ತನಕ ಅಷ್ಟೇ ಬರೋದು ವ್ಯಾನು. ಮತ್ತು ಅಲ್ಲಿಂದ ಸಿದ್ದಾಪುರದಿಂದ ದಸ್ ಕ್ಯಾಂಪ್ ಅಂತ ಬರುತ್ತೆ. ದಸ್ ಕ್ಯಾಂಪಿಂದ ಮತ್ತೆ ಒಳಗಡೆ ಹೋಗ್ಬೇಕು ಸ್ಕೂಲು. ಕಷ್ಟ ಆಗುತ್ತೆ ನಮಗಿಲ್ಲಿಂದ. ಗೊತ್ತಿಲ್ಲ, ಬರ್ರಿ 4 ದಿನ ಅಂತೂ ಇರಂತ್ರಿ, ಆಮೇಲೆ ನೋಡೋಣ ಅಂತೇಳಿ ಹೇಳಿದ್ದೀನಿ. ಬರ್ತಾ ಇದ್ದಾರೆ ಇವಾಗ. ಅವ್ರ ರಿಯಾಕ್ಷನ್ ತೋರಿಸ್ತೀನಿ ಬರ್ರಿ. 1-2 ಜೊತೆ ಬಟ್ಟೆ ಇಟ್ಕೊಂಬರ್ರಿ, ಚಿಕ್ಕಮ್ಮರ ಡ್ರೆಸ್ ಇರ್ತಾವೆ. ಜಾತ್ರೆಗೆ ಹೋಗಂತ್ರಿ ಫ್ರೈಡೇ ಅಂತ ಹೇಳಿದ್ದೀನಿ. ಫುಲ್ ಖುಷಿಯಾಗಿ ಬರಕಂತಾರ. ಕೃಷ್ವಿನ್ ನೋಡೋ ಜೋಶ್ನಾಗ ಬರಕಂತಾರ. ಅವರು ಬರುವಾಗ ವಿಡಿಯೋ ಮಾಡ್ತೀನಿ ಬರ್ರಿ. ಇವಾಗ ಜಸ್ಟ್ ಕಾಲ್ ಮಾಡಿದ್ನಿ ಸಾವುಗ. ಅಮೂಲ್ಯ ಏನಪ್ಪ ಅವಲ್ಲೇ ತಿಂಡಿ ಪೂತಿ ಅಮೂಲ್ಯ ಪಾನಿಪುರಿ ತಿನ್ನಂಗಾಗಿತ್ತು ಅಂತ ಅಲ್ಲೇ ಸಿದ್ದಾಪುರ ಒಳಗಡೆ ಪಾನಿಪುರಿ ತಿನ್ಸಕಂದಿನಕ್ಕ ಅಂತ ಹೇಳಿದ್ಲು. ಸಾವಿತ್ರಿಗೆ ಕರ್ಕೊಂಬ ಅಂತ ಕಳಿಸಿದ್ದೆ. ಅವರು ಬರುವಾಗ ವಿಡಿಯೋ ಮಾಡ್ತೀನಿ ಬರ್ರಿ. ಮತ್ತು ಕೃಷ್ವಿ ಅಂತೂ ಫುಲ್ಲು ಯಾವಾಗ ನೋಡಿದ್ರೆ ಅಣ್ಣಿ ಅಮ್ಮು ಅಂತಿರ್ತಾಳೆ. ಆಕಿನೂ ಫುಲ್ಲು ಖುಷಿ ಆಗ್ತಾಳೆ. ರೇಷ್ಮಾ ಜಸ್ಟ್ ಅವಳನ್ನ ಮಲಗ್ಸಕಂತಿದ್ಲು. ಮೇ ಬಿ ಅವಳು ಬಂದಾಗ ಅವಳು ಮಲಗಿರ್ತಾಳೆ ಅಂತ, ಅವ್ರು ಬಂದಾಗ ಅವಳು ನಮ್ಮ ಕೃಷಿ ಮಲಗಿರ್ತಾಳೆ ಅನ್ಸುತ್ತಾ, ಗೊತ್ತಿಲ್ಲ. ನಮ್ಮ ಕೃಷಿ ಹ್ಯಾಪಿನೆಸ್ನ ತೋರಿಸ್ತೀನಿ ಬರ್ರಿ. ಆಕೆ ಫುಲ್ಲು ಅಣ್ಣಿ ಅಮ್ಮು ಅಂದ್ರೆ ಆಕೆ ಫೇವ್ರೇಟ್ ಗೈಸ್. ಅಕ್ಕ ಎಲ್ಲಿಗಾನ ಬಸ್ನಾಗ ಹೋಗಲಿ ಎಲ್ಲಿಗಾನ ಹೋಗಲಿ ಅಣ್ಣಿ ಅಮ್ಮು ಅಂತಲೇ ಅಂತಿರ್ತಾಳೆ. ನನಗೂ ಖುಷಿ ಆಗಿಲ್ಲ. ಬೆಳಗ್ಗೆ ಮತ್ತೆ ಬೇಗ ನಂಗೆ ಇವಾಗ ಆಗ್ತಿಲ್ಲಲ್ಲ, ಟಯರ್ಡ್ ಆಗುತ್ತಲ್ಲ, ಬೇಗ ಎದ್ದು ಕಳ್ಸೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ಇಲ್ಲಿ ಇಟ್ಕೊಳಕ್ಕಾಗಿದ್ದಿದ್ದಿಲ್ಲ. ಇಲ್ಲಾಂದ್ರೆ ಇಲ್ಲಿಂದನೇ ನಮ್ಮ ಮಮ್ಮಿ ಕಳಿಸ್ತೀನಿ ಬಿಡು ಕರ್ಸು ಅಂತಲೇ ಅಂದಿದ್ರು. ನನಗೆ ಸುಸ್ತಾಗ್ತಿರುತ್ತಲ್ಲ, ಇರಲಿ ಬಿಡಮ್ಮ ಅಲ್ಲಿಂದನೇ ಆರಾಮಾಗಿ ಹೋಗ್ತಾರೆ ಅಂತೇಳಿ ಹೇಳ್ತಿದ್ದೆ. ಅಲ್ಲಿ ಕೂಡ ಸ್ಕೂಲ್ ಟೈಮಿಂಗ್ ಜಲ್ದಿ ಗೈಸ್. ಅಲ್ಲಿ ಕೂಡ 8:30ಕ್ಕೆ ಬರುತ್ತಲ್ಲಿ ವ್ಯಾನು. ಅಂದ್ರೆ ಮನೆ ನಿಯರ್ ಒಂದು ಟೆಂಪಲ್ ಇದೆ ಗೈಸ್, ಅಲ್ಲಿ ದುರ್ಗಮ್ಮ ಟೆಂಪಲ್ ಅಂತ ರೋಡ್ ಸೈಡ್ ಇದೆ.
ಅಲ್ಲೇ ಮನೆಯಿಂದ ಒಂದು 4 ಹೆಜ್ಜೆ ಅಲ್ಲಿಗೆ ಹೋಗ್ತಾರೆ, ವ್ಯಾನ್ ಬಂದುಬಿಡುತ್ತೆ. ಬಟ್ ಇಲ್ಲಿಂದ ಹೋಗೋದಂದ್ರೆ ಘನಘೋರ ಕಠಿಣ. ಮತ್ತು ನಾವೀಗ ಸಪ್ರೇಟಾಗಿ ಆಟೋ ಮಾಡ್ಕೊಂಡು ಅದಕ್ಕೆ ಕಳಿಸಿದ್ವಿ ಅಂದ್ರೆ ಆಟೋಕ್ಕೆ ಕೇಳ್ತಾರೆ ಗೈಸ್, ವ್ಯಾನಿಗೆ ಕೊಡೋ ಫೀಸು, ವರ್ಷ ಕಟ್ಟೋ ಫೀಸು, ಇಲ್ಲಿ 1 ತಿಂಗಳು ಆಟೋ ಕಟ್ಟೋದಾಕೈತಿ. ನಮ್ಮ ಮಮ್ಮಿ ನೋಡೋಣ ತಡಿ, ಆಮೇಲೆ ಏನಾದರೂ ಮಾಡೋಣ, ಈಗ ಒಂದು 4 ದಿನ ಕಳಿಸ್ತೀನಿ ಅಂದಾರ. ಓಕೆ ಬನ್ನಿ, ಅವರು ಬಂದಾಗ ಯಾರ್ಯಾರು ಅನನ್ಯ ಅಮೂಲ್ಯನ ಮಿಸ್ ಮಾಡ್ಕೊಂಡಿದ್ರಿ, ಅನನ್ಯ ಅಮೂಲ್ಯ ಇಲ್ಲಲ್ಲ ಬೋರಿಂಗ್, ಅಮೂಲ್ಯ ಅನನ್ಯ ಇಲ್ಲ ಅಂದ್ರೆ ಅಂತ ಕಮೆಂಟ್ ಹಾಕಿದ್ರು 1-2-3. ಅನನ್ಯ ಅಮೂಲ್ಯನ ಫ್ಯಾನ್ಸ್ ಯಾರಿದ್ರಿ, ಇವತ್ತು ಅನನ್ಯ ಅಮೂಲ್ಯನ ಬರೋಕ್ಕಂತಾರೆ, ಅವ್ರನ್ನೂ ವಿಡಿಯೋದಾಗ ತೋರಿಸ್ತೀನಿ. ಹಾಗೆ ನನ್ನ ವಿಡಿಯೋನ ನೋಡ್ತೀರಿ. ಮತ್ತು ಅವ್ರ ಜೊತೆ ಅನನ್ಯ ಅಮೂಲ್ಯನ ಜೊತೆ ಇದು ವಿಡಿಯೋ ಫೋಟೋಶೂಟ್ ಮಾಡಿಸಿ ಅಕ್ಕ ಅಂತ ಕೇಳಕಂತಿದ್ರಿ. ಅದಕ್ಕೊಂದಿನೂ ಸಂಡೇ ಹಂಗಿರುತ್ತೆ, ಸ್ಯಾಟರ್ಡೇ ಡೌಟು, ಸಂಡೇ ಹಂಗಿರುತ್ತೆ. ಅದಕ್ಕೆ ಅವತ್ತು ಯಾವುದಾದ್ರೂ ಒಂದು ಸಾರಿ ಹಾಕ್ಕೊಂಡು ತಗೊಳ್ಳೋಣ ಅಂತ ಅವ್ರ ಜೊತೆ ಅಂದ್ಕೊಂಡಿದ್ದೀನಿ. ತಗೊಂಡ್ರೆ ತೋರಿಸ್ತೀನಿ ಗೈಸ್, ಬನ್ನಿ. ಅವ್ರ ರಿಯಾಕ್ಷನ್ ತೋರಿಸ್ತೀನಿ. ನಮ್ಮ ಬ್ಲಾಗ್ನ ನೋಡ್ತಿದ್ರೆ ಏನು ಮಾಡ್ತಿದ್ರ ಅಂತ ಕೇಳ್ತೀನಿ, ಬರ್ರಿ ಗೈಸ್. ಬಂದರು ನೋಡಿ ಗೈಸ್, ನಮ್ಮ ಜೀವವನ್ನು ತಿನ್ನೋಕೆ ಜೀವ ತಿನ್ನೋಕ್ಕೆ ಮಿನಿ ರೇಷ್ಮಾ ಅವರು, ಮಿನಿ ರೇಷ್ಮಾ ಪಾಪ ಗೈಸ್. ನೋಡ್ರಿ ನಮ್ಮ ಸಾವಿತ್ರಿ ಬ್ಯಾಗ್ ಕರ್ಕೊಂಡು ಆಕೆ ಎಷ್ಟು ಎಕ್ಸೈಟ್ಮೆಂಟ್ನಾಗ ಬಂದಾಳ. ಈಗ ನೀವೇ ಎತ್ತಿಗೆನಂತ್ರಿ ಫುಲ್ ಡೇ. ಅನನ್ಯ ನೋಡಂತಳ್ರಿ. ಅಮ್ಮ ಬಾಯಿಲಿ, ಅಮೂಲ್ಯ ಅನನ್ಯ ವೆಲ್ಕಮ್. ಅನನ್ಯ ನಮ್ಮ ಬ್ಲಾಗ್ನಾಗ ಏನಾರು ಹೇಳವ, ಬಂದಿರಲ್ಲ. ಅಮೂಲ್ಯ ಕರೆ ಸೇಮ್ ಏನು ಒಟ್ಟ ಪೇಷನ್ಸ್ ಇಲ್ಲ. ಯಾಕ ಬಸ್ ಬರುತ್ತಡಿ ಅಂದ್ರೆ ಇಲ್ಲ, ಹೋಗೋಣಂದ್ರೆ ಇಲ್ಲ. ಅನನ್ಯ ಆರಾಮದಿಯಾ? ಅಮೂಲ್ಯಗೆ ಏನೋ ಕನಸು ಏನಂತ ಏ ಬಾರಿ ಅಮೂಲ್ಯ, ಏನು ಕನಸು ಅಮೂಲ್ಯ? ಏನು ಕನಸು ಅಮ್ಮು? ಬಾರೆ ಇಲ್ಲಿ. ಗಂಡು ಪಾಪ ಹುಟ್ಟಿತ್ತಂತ. ಅಯ್ಯೋ, ಅಮೂಲ್ಯನ ಕನಸು ಯಾವುದು ನಿಜ ಆಗಲ್ಲ ಅಂತ. ನೋಡ್ರಿ ಅವ್ರದಾಗ, ಅವ್ರ ಮುಖದಾಗ ಕಡ್ಲಿ ಅಂದ್ರೆ ಫೇವ್ರೆಟ್ ಅವ್ರಿಗೆ. ಕಾಶ್ಮೀರಕ್ಕೆ ಹೋಗಿ ಏನೋ ನೋಡ್ದಂಗೆ ಫೀಲ್ ಆಗುತ್ತಂತ ನೋಡಿ. ಫ್ರೆಂಡ್ಸ್ ನೋಡ್ರಿ ಏನು ತಂದಾರ, ಒಡೆ ಏನ ತಂದಾರ ಗೈಸಲ್ಲಿ. ಏನು ಕಟ್ಕಳ್ಸ, ಏನು ಕೊಟ್ಕಳ್ಸ ಅಮ್ಮ? ಹತ್ತಿ ರಸ ಇಷ್ಟ ಅಂದಿದ್ನೆಲ್ಲ ಯಾರು ಮಾಡಿದ್ರು? ನಮ್ಮ ಅತ್ತೆ ಕೊಟ್ಟು ಕಳ್ಸಿದಾರಂತ ಗೈಸ್. ನನಗೆ ಹತ್ತಿ ರಸ ಅಂದ್ರೆ ಇಷ್ಟ, ಅದು ಇಷ್ಟ ಅಂತ ಹೇಳಿದ್ವಿ ಇವ್ರಿಗೆ. ಅವಾಗ ಲಾಸ್ಟ್ ಟೈಮ್ ಯಾರೋ ನಮ್ಮ ಮನೆ ಹತ್ರ ಒಂದು ಹುಡುಗಿ ಕೊಟ್ಟಿದ್ಲ. ಇದು ನೀನೇ ಕಳಿಸಿ ಜ್ಯೋತಿ ಇವಾಗ ಎದ್ದು ಬಂದಾಳ. ಹರೇಂದ್ರ ಮಕ್ಕಂಡಾಳಕ್, ನೀವು ಓದ್ಗಟ್ಲೆ ಮಕ್ಕಂಡ್ಲ. ಸಾವಿತ್ರಿ ಕರಿಯಾಕ ಓದ್ಗಟ್ಲೆ ಮಲಗಿದ್ಲು ನೋಡ್ರಿ ಗೈಸ್. ಇವಾಗ ಎದ್ದು ಕೊಟ್ಟ ಮಾತ್ರಸಲ್ಲ ಇನ್ನ. ಈಗ ನೋಡಿ ನಿನಗೋಸ್ಕರ ಒಡೆ ತಂದಾರ. ಇವ್ರೈತೆಲ್ಲ ತಗೊಂಡಾರ ಅಕ್ಕ, ಒಡೆ ತಗೊಂಡ್ರಲ್ಲಿ ತರಾಕಂತೆ. ಕೃಷಿ ಇಷ್ಟ ಅನ್ನ ಅಲ್ಲೇ ತಿನ್ನಕಂದ್ರೆ ಹಸುವಾಗಿರುತ್ತ ಅಲ್ಲ. ಅಲ್ಲೊಂದು ತಡೆ ನೋಡ ಹೇಳಿದಾಕೆ ಫೇವ್ರೆಟ್ ಯಾರ್ದು ಇಲ್ಲಿ ಚಂಬ ಇಲ್ಲಿ ಕೇಕ್. ಅಮೂಲ್ಯ ನಿನಗೋಸ್ಕರ ಅಂತಾನೆ ಕೇಕ್ ಇಟ್ಟಿದ್ವಿ ನೋಡು, ನೀ ಬರ್ತೀಯ ಅಂತಾನೆ ಮಮ್ಮಿ. ನೋಡ್ರಿ ಇವರು ಅವಾಗಲೇ ನಮ್ಮ ಅಮೂಲ್ಯ ಕೇಕ್ ಡಬ್ಬಿನ ಹಿಡ್ಕೊಂಡ್ಬಿಟ್ಟಾಳ, ಗುತ್ತಿಗೆ ತಗೊಂಡಾಳಕ್ಕೆ.
ಚಿಕ್ಕಮ್ಮ ಆಕೆ ಜ್ಯೋತಿ ನೀನು ಚಿಕ್ಕಮ್ಮನ ಆಕೆ ಮಗಳನ ನಿನಗೀಗ ಯಾರು ಬರ್ತದೆ ಕೇಕ್ ಏನೋ ಥ್ಯಾಂಕ್ಸ್ ಹೇಳೋರಿಗೆ ಗೈಸ್ ನಮ್ಮ ಅಪ್ಪಾಜಿ ಬಂದಾರ ಅಮೂಲ್ಯ ನೋಡ್ರಿ ಇಲ್ಲಿ ಅಡಿಕೊಂಡಾಳ ಅಪ್ಪಾಜಿ ಯಾರು ಬಂದಾರ ನೋಡ ಅಲ್ಲಿ ನೋಡ ಅಪ್ಪಾಜಿ ಕಡ್ಲಿ ಹೇಳ್ದಾರ ಅವ್ರು ಫಸ್ಟ್ ತಿನ್ನಕ್ ಕೇಳ್ತಾಳ ಗಾಯ್ಸಾಕಿ ನಾ ಅಪ್ಪಾಜಿ ಬಂದಾನಂತೇನು ಖುಷಿ ಇಲ್ಲ ಆಕಿಗೆ ಇವ್ರು ಯಾರವ್ರು ಏನ ಗಾಬರಿ ಮಾಡ್ಬಿಟ್ರ ಆಕಿನ ಯಾರವ್ರು ಕೃಷಿ ಯಾರು ಕೃಷಿ ಅಲ್ಲ ಎಕ್ಸಾಕ್ಟ್ ಅವ್ರಾಗ್ಯಾರ ಏನ್ ಇವ್ರಾಗ್ಯಾಳ ಹೇಳ್ರಿ ಒಂದಿಷ್ಟು ಅಮ್ಮ ಏನೋ ಬಂದಿಲ್ಲ ಬರ್ರಿ ಆಕಿ ಎಕ್ಸಿಟ್ ಆಗ್ಯಾಳ ಏನ್ ಅವ್ರಾಗ್ಯಾರ ಗೊತ್ತಾ ಆಕಿ ಆಗ್ಯಾಳ ಇವ್ರಾಗ್ಯಾರ ಗೊತ್ತಾಗೋಲ್ತಿದ್ರಾಗ ಬಾಯ್ ಊರಿಗೆ ಹೊಂಟಾರ ಅವ್ರಿಗೆ ಬಾಯ್ ಓಯ್ ಬರ್ರಿ ಬರ್ರಿ ಗನಲವು ಗಾಯ್ಸ್ ಇವ್ರದ್ದು ಬ್ಲೌಸ್ ಜಾಸ್ತಿ ಆಗ್ಬಿಟ್ಟಿದೆ ಗೈಸ್ ಕೃಷಿ ಖುಷಿ ಆದ್ಯಾ ಕೃಷಿ ಕೃಷಿ ಖುಷಿ ಆಯ್ತಾ ಖುಷಿ ಆಯ್ತಾ ಕೃಷಿ ತಡಿ ಇಲ್ಲ ನಮ್ಗೆ ಎಷ್ಟು ಖುಷಿ ಆಯ್ತಪ್ಪಿ ಅಲ್ಲ ಎಷ್ಟು ಖುಷಿ ಆಯ್ತು ಜಾಸ್ತಿ ಎಷ್ಟು ಖುಷಿ ಆಯ್ತು ಹೊಡಿ ಹೊಡಿ ಜನನಿ ಹೊಡಿ ಹೊಡಿ ಜನನಿ ಡುಮ್ಮಿ ಹೊಡಿ ಹೊಡಿ ಡುಮ್ಮಿ ಹೊಡಿ ಹೊಡಿ ಡುಮ್ಮಿ ಯಾರ್ಯಾರು ಬಂದಾರ ಕೃಷಿ ಯಾರ್ಯಾರು ಬಂದಾರ ಅನ್ನಿ ಮತ್ತೆ ಊರಿಗೆ ಹೋಗ್ತಾರ ಕೃಷಿ ಮೆಣಸಿಗೆ ತಿಂದ್ಲು ಖಾರ ತಿಂತಾಳ ನಾರ್ಮಲ್ ಇವತ್ತು ಏನಾಗಿದ್ದಮ್ಮ ಕೃಷ್ಣ ನೀನು ರೈತ ರೈತ ಆಯ್ತಾ ಆಯ್ತಾ ರೈತ ಆಯ್ತಾ ಗೈಸ್ ನೋಡ್ರಿ ನಮ್ಮ ಮಮ್ಮಿ ಸಂತೆಗೆ ಹೋಗಿದ್ಲು ನಿನ್ ಫೇವ್ರೇಟ್ ಬಂದ ನೋಡವ ಅನನ್ಯ ಅಮೂಲ್ಯ ಕಡ್ಲಿ ನಮ್ಮ ಮಮ್ಮಿಗೆ ಕಡ್ಲಿ ನಮ್ಮ ಅನನ್ಯ ಅಮೂಲ್ಯ ಫೇವ್ರೇಟ್ ಕಡ್ಲಿ ಹೌದಾ ಫ್ರೆಶ್ ಒಣಗ್ಯಾವನ ನೋಡ್ರಿ ಅನನ್ಯ ಅಮೂಲ್ಯ ಅವ್ರ ಚಿಕ್ಕಮ್ಮರ ಡ್ರೆಸ್ ಹಾಕೊಂಬಿಟ್ಟಾರ ಬಂದ್ಗಟ್ಲೆ ಹೋಲ್ ಬಿಡಮ್ಮ ಅವ್ರು ಹೋಲ್ ಬಾ ಕುಂದರ್ ಬಾ ಬುಟ್ಟಣ ನಿಮ್ನ ಹೋಗಕ್ಕ ಅಲ್ಲ ಕೃಷಿ ಕುಂದರಲ್ಲ ಕುಂದರ ಯಾರಂದ್ರಿ ಇವ್ರ ಗೈಸ್ ಏನ್ ಮಾಡಿದ್ದೀವಿ ಅಪ್ಪ ಇವತ್ತು ಸ್ಪೆಷಲ್ ಊಟಕ್ಕೆ ಅಂದ್ರೆ ನೋಡಿ ಗೈಸ್ ಬಾಯಲ್ಲಿ ನೀರು ಬರೋದು ಗ್ಯಾರಂಟಿ
ಮಟನ್ ಬಿರಿಯಾನಿ ಎಲ್ಲ ಗೈಸ್. ಇದು ಚಿಕನ್ ಅಲ್ಲ, ಇದು ಜವಾರಿ ಕೋಳಿ, ನಾಟಿ ಕೋಳಿ ನನ್ನ ಫೇವ್ರೇಟ್ ಗೈಸ್. ಇದು ನಿನಗೆ ಸಾವು ಇಷ್ಟನಾ? ಇದನ್ನು ನಾವು ಆ್ಯಕ್ಚುಲಿ ನಮ್ಮ ಅಪ್ಪಾಜಿಗೆ ಮಟನ್ ತೊಗೊಂಬಂದಿತ್ತು. ಅವರು ಮಟನ್ ಖಾಲಿ ಆಗೈತೆ ಅಂತೇಳಿ ಜವಾರಿ ಕೋಳಿನೇ ತೊಗೊಂಡು ಬಂದು ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ರು. ನಾವು ನಮ್ಮ ರೇಷ್ಮಾ ಸಾಂಬಾರು ಮಾಡಿದ್ಲು. ಊಟ ಮಾಡಕ್ಕಂತೀವಿ ನೋಡಿ ಗೈಸ್. ಊಟ ಮಾಡೋಣ ಬನ್ನಿ. ಒಬ್ಬಳೇ ತಿನ್ನಲ್ಲ ಗೈಸ್, ಇಬ್ರು ತಿಂತಾರ. ಹೆಂಗದಿ ಅಂತೆ ಸರಿನಾ? ಅದು ಖರೆ ಹೋಯ್ತಿ. ಇಷ್ಟನ್ನು ತಿನ್ನಲ್ರಿ ನಾವು, ಇದ್ರಾಗ ಆರಿಸ್ತೀವಿ. ಅದಕ್ಕೆ ಇಬ್ರು ಜ್ಯೋತಿ ಹಾಕಿ ಒಂದ ಪ್ಲೇಟ್ನಾಗ ತಿಂತಾರ್ರಿ. ಅದಕ್ಕೆ ಅಷ್ಟು ಕಾಣಕಂತೈತಿ. ಕಂಡ್ಬಿಡ್ಬೇಡ್ರಿ ನಮ್ಮ ಸಾವಿಯರ್ಗೆ. ಅದ್ರಾಗ ಎಷ್ಟು ಉಳ್ಸಾರನ್ರಿ ಗೈಸ್, 4 ಒಂದು 5 ಪೀಸ್ ಕಡಿಗಿಡ್ತಾರೆ ನಮ್ಮ ಮಮ್ಮಿಗಂತ, ತಮಗೆ ಬೇಕಾಗದೇ ಇರೋ. ಓಕೆ ಗೈಸ್, ಬನ್ನಿ ಊಟ ಮಾಡೋಣ. ಗೈಸ್ ನೋಡ್ರಿ, ಇವತ್ತು ಮತ್ತೆ ಮಾರ್ನಿಂಗ್ ಆಗೈತಿ. ಬಿಟ್ಟು ಬರಕ್ಕೆ ಹೊಂಟಿದ್ದಾಳೆ ಸಾವಿತ್ರಿ ಮೂಗೇರಿಸ್ಕೊಂತ. ಬಾಯ್ ಬಾಯ್ ಅಮೂಲ್ಯ, ಒಳ್ಳೆ ಬರ್ಬೇಡ್ರಿ. ಬಿಡ್ತಾರ ಗೈಸ್. ಈಗ ನನ್ನ ಜಾತ್ರೆಗೆ ಹೊಂಟಾಳ. ನಾಳೆ ಅಮೂಲ್ಯ ಫುಲ್ ಜೋಶನ್ಯಾಗದಾಳ. ಈಕಿ ನೋಡ್ರಿ, ಅವ್ರ ಜಗಳ ಮಾತ್ರ ತಪ್ಪಲ್ಲ. ಏ ಹಂಗೆ ಮಾಡ್ಬಾರ್ದು, ತಗ ಹೋಗಿ ನೀನು. ಹಾಂ ನೋಡ್ರಿ, ಬಂದ್ಮೇಲೆ ಜಗ್ಗಿ ತಿನ್ನಂತಿ ಬಾ ನೀನು. ಗೈಸ್ ಅಲ್ಲಿ ಇಷ್ಟು ದಿನ ಮುಕ್ತಿಯಿಂದ ಇದ್ದೆ ಗೈಸ್, ಕಾಟದಿಂದ ಜಗಳದಿಂದ. ಇವತ್ತು ಒಂದದಿಂದ ತಲೆ ಚಿಟ್ಟಿಡ್ಸಕೊಂತಾರ ನನಗೆ. ಬಾಯ್ ಬಾಯ್. ಸಾಯಂಕಾಲ ಬರ್ತಾಳೆ ಸಾವಿತ್ರಿಯರ. ಅದು ಅಮ್ಮ ಅಲ್ಲೇ ಇರ್ರಿ, ಫೋನ್ ಮಾಡ್ರಿ ಯಾರ್ದನ ಆಗಲಿ ಅಂಕಲಿಂದ ಇಸ್ಕೊಂಡು. ಬಾಯ್ ಗಾಯ್ಸ್ ಅನ್ನ. ಅನ್ನಿ ಅಮ್ಮು ಕೃಷು ಇಲ್ಲದ ನೋಡ್ ಬಾ. ಅಡಿಕೆ ಅಂದ್ರೆ ಇಲ್ಲಿ ಬಾ. ಅನ್ನಿ ಅಮ್ಮು ಎಲ್ಲು ಬಿಟ್ಟೋಗ್ಯಾರ ನಿನ್ನ? ಪಾಪ ಗೈಸಿಕಿ ಎದ್ದು ಬಂದಾಳ. ಈಕಿಗೆ ಒಂದು ಸರ್ಪ್ರೈಸ್, ಶಾಕಿಂಗ್. ಅನ್ನೆ ಅಮ್ಮಲ ಊರಿಗೆ ಹೋಗ್ಬಿಟ್ಟಾರ. ಊರಿಗೆ ಹೋಗ್ಯಾರ ಕೃಷಿ ಊರಿಗೆ. ಟಾಟಾ ಬಾಯ್ ಬಾಯ್, ಟಾಟಾ ಬಾಯ್ ಬಾಯ್. ಪಾಪ ಗೈಸ್ ಒಟ್ಟ ರಾತ್ರಿನ ಅವ್ರನ್ನ ಬಿಡವಲ್ಲ ಮಲ್ಗಕ್ಕೆ. ಅವ್ರ ಜೊತೆಗೆ ಮಲ್ಗ ಕುಂತಾಳ, ಅವ್ರ ಜೊತೆಗೆ ಊಟ ಮಾಡ್ಯಾಳ. ನೆನಪಿಲ್ಲ ಈಗ ಆಕಿಗೆ, ಕನಸು ಅನ್ಕೊಂಬಿಟ್ಟಾಳ ಏನು.